ಓಕೆ, ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ಭಾಳಷ್ಟು ಜನ ಕಾಲ್ ಮಾಡ್ತಾಯಿದ್ರಿ. ಫೇಸ್ 2 ಬಗ್ಗೆ ನಾನು ಈಗಾಗಲೇ ಕ್ಲಾಸನ್ನು ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಫೇಸ್ 2 ಅಡಾಪ್ಟೇಟಿವ್ ಟೆಸ್ಟು ಅದು ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಅಂತೇಳಿ ಅದನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಇವತ್ತಿಂದ ಹೊಸ ನೋಟಿಫಿಕೇಷನ್ ಆಗ್ಯದ. ಇವತ್ತಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು. ಏನಪ್ಪ, ಇಂಡಿಯನ್ ಏರ್ಫೋರ್ಸ್ ಇಂಟೇಕ್ 2027 ಅಂತಂದ್ರೆ ಈಗಾಗಲೇ ನಿಮ್ಮದು 1/2027 ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಅದ ಈಗಾಗಲೇ. ಅದೇ ರೀತಿ ಇನ್ನು ನೋಟಿಫಿಕೇಷನ್ ಆಗಿದ್ದು 2/2027. ಇದರಲ್ಲಿ ಎಕ್ಸ್ ಗ್ರೂಪು, ವೈ ಗ್ರೂಪು, ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿದ. ಇದಕ್ಕೆ 12th ಪಾಸು ನಿಮ್ಮದು PUC ಆಗಿರಬೇಕು. ಅದೇ ರೀತಿ ಅದರಲ್ಲಿ ಸೈನ್ಸ್ ಆದವ್ರಿಗೆ ಕೆಲವೊಂದಿಷ್ಟು ಪೋಸ್ಟ್ಗಳು ಸಪ್ರೇಟು, ಅಂದರೆ ಎಕ್ಸ್ ಗ್ರೂಪು, ವೈ ಗ್ರೂಪು ಅಂತೇಳಿ ಸಪ್ರೇಟಾಗಿ ಇರುತ್ತೆ. ಇದು ಎಲ್ಲರಿಗೂ ಭಾಳಷ್ಟು ಯೂಸ್ಫುಲ್ ಆಗಿರುತ್ತೆ. ಇದು ಯಾವುದಪ್ಪ ಅಂದರೆ ಅಗ್ನಿವೀರ್ ವಾಯು ಸ್ಕೀಮಲ್ಲಿ ನಿಮ್ಮದು ಆಗಿರುವಂಥದ್ದು. ಓಕೆ, ಫಸ್ಟಿಗೆ ನೋಡ್ತಾ ಹೋಗೋಣ. ಇದು ನೋಡಿರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇವತ್ತೇ 6 ಜುಲೈ 2026. ಅದೇ ರೀತಿ ಇದು ಎಂಡ್ ಆಗೋದು ಯಾವಾಗಪ್ಪ ಅಂದ್ರೆ 2026 ಜುಲೈ 20 ದಿನಗಳು ನಿಮಗೆ ಕಾಲಾವಕಾಶಗಳು ಕೊಟ್ಟಾರೆ. ಸರಿ, ಇದು ಅಡ್ಮಿಷನ್ ಇದು ನಾವು ಅಪ್ಲಿಕೇಶನ್ ಹಾಕಿದ ಮೇಲೆ ಯಾವಾಗಪ್ಪ ಎಕ್ಸಾಮ್ ಅಂತಂದ್ರೆ ಸೆಪ್ಟೆಂಬರ್ 22 ಮತ್ತು 23 ನಿಮ್ಮದು ಎಕ್ಸಾಮ್ಸ್ ನಡೀತವೆ. ಅದೇ ರೀತಿ ಸರ್ ಅಡ್ಮಿಟ್ ಕಾರ್ಡ್ ಅಂತಂದ್ರೆ ಬಿಫೋರ್ ಎಕ್ಸಾಮ್, ನಿಮ್ಮದು ಎಕ್ಸಾಮ್ ಮುಂಚೆ 24ರಿಂದ 48 ಒಂದಿರುತ್ತೆ, 2 ದಿನದ ಒಳಗೆ ನಿಮ್ಮದು ಅಡ್ಮಿಷನ್ ಟಿಕೆಟನ್ನು ಬಿಡ್ತಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸು, ಅದೇ ರೀತಿ ನಿಮ್ಮದು ಇಮೇಲ್ ID, ಫೋನ್ ನಂಬರ್ ಕರೆಕ್ಟಾಗಿ ನೀವು ಯಾವ್ದು ಕೊಟ್ಟಿರ್ತೀರಿ ಅದು ಭಾಳಷ್ಟು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಇನ್ನು ಸೆಕೆಂಡ್ ಏನಪ್ಪ ಅಂತಂದ್ರೆ ಸರ್ ಏಜ್ ಎಷ್ಟು ಅಂತಂದ್ರೆ ಏಜು 17 ಇಂದ 22. ಸರ್ 22 ಏಜ್ ಆದರೆ ತೊಗೋತ ಇಲ್ಲ, 21 ಆದಮೇಲೆ ಒಂದು 2-4 ತಿಂಗಳವರೆಗೂ ನಿಮ್ಮದು ತೊಗೊಳುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗಲಿ ಗೊತ್ತಾಗುತ್ತೆ. ಅದೇ ರೀತಿ ಸೈನ್ಸ್ ಸ್ಟ್ರೀಮ್ದವ್ರಿಗೆ ಏನೇನಪ್ಪ ಅಂತಂದ್ರೆ 10+2 ಪ್ಲಸ್ ಫಿಸಿಕ್ಸು, ಆಮೇಲೆ ಫಿಸಿಕ್ಸು, ಮ್ಯಾಥ್ಸು, ಇಂಗ್ಲೀಷ್ ಇರುತ್ತೆ. ಇಲ್ಲಿ ಫಿಸಿಕ್ಸು, ಮ್ಯಾಥ್ಸು, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಟೋಟಲ್ ಎಲ್ಲ ಕೂಡಿ 50% ಆಗಿರಬೇಕು. ಅದೇ ರೀತಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 50% ಆಗಿರಬೇಕು. ಅಂದರೆ ಓವರಾಲ್ ನಿಮ್ಮದು 50%. ಅದೇ ರೀತಿ ಇಂಗ್ಲೀಷಲ್ಲಿ 50% ಆಗಿರಲೇಬೇಕು. ಇಲ್ಲಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ 3 ಇಯರ್ಸ್ ಕಂಪ್ಲೀಟೆಡ್ ಮಾಡಿರಬೇಕು. ಅದೇ ರೀತಿ ಅದರ್ ದೆನ್ ಸ್ಟ್ರೀಮ್ ಇದ್ದವ್ರಿಗೆ ಮಿನಿಮಮ್ ನಿಮ್ದು ಏನಪ್ಪ ಅಂತಂದ್ರೆ 50% ಟೋಟಲ್ ಅಗ್ರಿಗೇಟ್ ಆಗಿರಬೇಕು. ಪ್ಲಸ್ ಇಂಗ್ಲೀಷಲ್ಲಿ ನಿಮ್ಮದು 50% ಅಗ್ರಿಗೇಟ್ ಆಗಿರಬೇಕು. ಸರ್ 49 ಆಗಿದ್ರೆ ತಗೋತಪ್ಪ ಇಲ್ಲ. ಓಕೆ, ಡನ್. ಈ ರೀತಿ ನಿಮ್ಮದು ಕ್ವಾಲಿಫಿಕೇಷನ್ ಏಜ್ ಬಗ್ಗೆ ಆಯಿತು. ನೆಕ್ಸ್ಟಪ್ಪ ಅಂತಂದ್ರೆ ಸರ್ ಇದರದ್ದು ಫಿಸಿಕಲ್ದೇನು 1.6 ಕಿಲೋಮೀಟರ್ಸ್ ಏನಪ್ಪ ಅಂತಂದ್ರೆ ಮೇಲ್ಸ್ ಕ್ಯಾಂಡಿಡೇಟ್ಸು 7 ನಿಮಿಷಗಳವರೆಗೆ ಓಡಬೇಕು, ಫಿಮೇಲ್ ಕ್ಯಾಂಡಿಡೇಟ್ಸು 8 ನಿಮಿಷಗಳವರೆಗೆ ಓಡಬೇಕು. ಹೈಟ್ ಬಂದಂತೆ 152.5 ಸೆಂಟಿಮೀಟ್ರ್ ಮೇಲು, 152 ಫಿಮೇಲ್ ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟು ಚೆಸ್ಟಪ್ಪ 77+5. ಓಕೆ, ವೇಟ್ ಏನದ ನಿಮ್ಮದು ಹೈಟಿಗೆ ತಕ್ಕಂತೆ ನಿಮ್ಮದು ವೇಟ್ ಅಂತೇಳಿ ಇರುತ್ತೆ. ಅದು ಕೂಡ ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ಚಾರ್ಟ್ ನಿಮಗೆ ಸೆಂಡ್ ಮಾಡ್ತೀನಿ. ಡನ್. ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿಮ್ಮದು ಈಗಾಗಲೇ ನಾನು ಹೋದ ವರ್ಷ ಎಕ್ಸಾಮ್ಸನ್ನು ಮಾಡಿದ್ದೀನಿ, ಕ್ಲಾಸಸ್ಸನ್ನು ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಕ್ಲಾಸಸ್ಸನ್ನು ನೋಡ್ಬೋದು. ಅದೇ ರೀತಿ ಫೇಸ್ 1ನಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಫೇಸ್ 2 ಆದಮೇಲೆ ಫಿಸಿಕಲ್ ಫಿಟ್ನೆಸ್ಸು, ಆಮೇಲೆ ಫೇಸ್ 3 ಇರುತ್ತೆ ಮೆಡಿಕಲ್ ಟೆಸ್ಟು, ಅಲ್ಲೇ ಅಡಾಪ್ಟೇಟಿವ್ ಟೆಸ್ಟ್ ಕೂಡ ಇರುತ್ತೆ. ಇವೆರಡು ಭಾಳಷ್ಟು ಇಂಪಾರ್ಟೆಂಟ್. ಫಸ್ಟಿಗೆ ಕ್ಲಿಯರ್ ಆದ ನಂತರ ಇವು 3 ಅದಾವಲ್ಲ, ಫಿಸಿಕಲ್ ಮಾಡ್ಬೋದು, ಆಮೇಲೆ ಮೆಡಿಕಲ್ ಆಗ್ಬೋದು. ಇಲ್ಲಿ ಡಿಸ್ಕಷನ್ ಅಂತೇಳಿ ಅಡಾಪ್ಟೇಟಿವ್ ಟೆಸ್ಟಲ್ಲಿ ಅಲ್ಲಿ ಕರೆಂಟ್ ಸಿಚುವೇಷನು, ಅದೇ ರೀತಿ ಪ್ರೆಸೆಂಟ್ ಈ ಸದ್ಯ ನ್ಯಾಷನಲ್ ಇಶ್ಯೂಸು, ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾ ಇರ್ತಾರೆ. ಓಕೆ, ಡನ್. ಅದೇ ರೀತಿ ನೀವು ಕಂಟಿನ್ಯೂ ಆಗಿ BK ಫ್ರೀ ಕ್ಲಾಸಸ್ಸನ್ನು ನೀವು ಫಾಲೋ ಮಾಡಿ. ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸನ್ನು ನಾನು ಕಂಟಿನ್ಯೂ ಆದಷ್ಟು ಬೇಗ ಮಾಡ್ತೀನಿ. ಅದೇ ರೀತಿ ಫೇಸ್ 2 ಪ್ರಿಪ್ರೇಷನ್ ಮಾಡೋರು ಇಂಟೇಕ್ 1/2027 ಅವ್ರಿಗೆ ಕೂಡ ಅಡಾಪ್ಟೇಟಿವ್ ಟೆಸ್ಟನ್ನು ಆದಷ್ಟು ಬೇಗ ಕಂಪ್ಲೀಟ್ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತೀನಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ಯಾಕಂತಂದ್ರೆ ಭಾಳಷ್ಟು ಅಗ್ನಿವೀರ್ ಲಿಸ್ಟಲ್ಲಿ ಕುಂತಿಲ್ಲ ಅಂತೇಳಿ ಭಾಳಷ್ಟು ಜನ ಕುಂತಿರ್ತಾರೆ. ಸೊ ಇದು ಕೂಡ ಅದು ಅಗ್ನಿವೀರ್ ವಾಯು ಸ್ಕೀಮನ್ನು 4 ವರ್ಷ ಸರ್ವಿಸ್ ಇರುತ್ತೆ. ಸೊ ಆದಷ್ಟು ಇದನ್ನು ಯೂಸ್ಫುಲ್ ತೊಗೊರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.